ಉಪವಾಸನ ಕೊನೆಗೊಳಿಸಬೇಕಾದ್ರೆ ಯಾವ ಸಮಯದಲ್ಲಿ ಕೊನೆಗೊಳಿಸಬೇಕು, ಯಾವ ರೀತಿ ಆಚರಣೆಗಳನ್ನ ಆ ಸಮಯದಲ್ಲಿ ಮಾಡಬೇಕು? ನಾವು ಉಪವಾಸ ನಾವು ಮಾಡಿರ್ತಕ್ಕಂತಹ ಪೂಜೆಯ ಅಂತ್ಯವನ್ನು, ಅಂದರೆ ಅದರ ಒಂದು ಅನುಗ್ರಹ, ಅದರ ಪ್ರಸಾದ ರೂಪವಾಗಿ ನಮಗೆ ಆ ಪೂಜೆಯ ಫಲ ಅನ್ನತಕ್ಕಂಥದ್ದು ಸಿಗುತ್ತಲ್ಲ, ಅದು ಹೇಗೆ ನಾವು ಕೊನೆಗೊಳಿಸ್ತಕ್ಕಂಥದ್ದು, ನಾವು ಪ್ರಾರಂಭ ಹೇಗೆ ಮಾಡ್ತೀವೋ ಅದೇ ರೀತಿ ಕೊನೆಗೊಳಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ. ನಿಯಮಬದ್ಧವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬರ್ತಾ ಬರ್ತಾ ಉತ್ಸಾಹ ಕುಂದಿಬಿಡುತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ನೀವು ಹೇಗೆ ಎಷ್ಟು ಉತ್ಸಾಹದಲ್ಲಿ ಪೂಜೆ ಪ್ರಾರಂಭವನ್ನು ಮಾಡಿರ್ತೀರೋ ಅದೇ ಉತ್ಸಾಹದಲ್ಲಿ, ಅದೇ ಭಕ್ತಿ ಶ್ರದ್ಧೆಯೊಂದಿಗೆ ಆ ಪೂಜೆ ವ್ರತದ ಅಂತ್ಯವನ್ನು ಕೂಡ ಮಾಡಬೇಕು ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಿಂದಲೇ ಈ ಶಿವರಾತ್ರಿಯ ಪೂಜೆ ಏನಿದೆ ಇದು ಉಪವಾಸದಿಂದ ಪ್ರಾರಂಭ ಆಗತಕ್ಕಂಥದ್ದು. ಉಪವಾಸದ ಅಂತ್ಯ ಯಾವ ರೀತಿ? ಪಾರಣೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಚತುರ್ದಶಿ ಇರತಕ್ಕಂತಹ ಸಮಯದಲ್ಲಿ, ಅಂದರೆ ಪ್ರಾತಃ ಕಾಲದಲ್ಲಿ 4 ಯಾಮ ಪೂಜೆ ಆದ ನಂತರದಲ್ಲಿ ಮಹಾಪೂಜೆಯನ್ನು ಮಾಡಿ, ಅಥವಾ 4ನೇ ಯಾಮ ಕೊನೆಯ ಯಾಮದ ಪೂಜೆಯನ್ನೇ ನಾವು ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿ, ಆ ಮೂಲಕ ನಂತರದಲ್ಲಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ, ನಂತರದಲ್ಲಿ ಆಹಾರವನ್ನು ದೇವರಿಗೆ ಏನು ನಾವು ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಿರ್ತೀವೋ ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿದಾಗ ಆ ವ್ರತ ಸಮಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು.